ರೈಡ್ 2 ಇದು ರಾಜ್‌ಕುಮಾರ್ ಗುಪ್ತಾ ಅವರು ಡೈರೆಕ್ಟ್ ಮಾಡಿರುವಂಥ ಚಿತ್ರ. ಇದು ರೈಡ್ ಸಿನಿಮಾದ ಸೀಕ್ವೆಲ್ ಕೂಡ ಹೌದು. ಸೊ ರೈಡ್ ಸಿನಿಮಾ ಇತ್ತಲ್ಲ, ಅದರಿಂದ ಇದು 7 ವರ್ಷ ಆದ್ಮೇಲಿನ ಕಥೆ. ಸೊ ನಮ್ಮ ಸಿನ್ಸಿಯರ್ ಆಫೀಸರ್ ಈಗ ಇನ್ನೊಂದು ಊರಿಗೆ ಟ್ರಾನ್ಸ್‌ಫರ್ ಆಗಿದ್ದಾನೆ. ಅದು ಅವನಿಗೆ ಮಾಮೂಲೆ ಅಲ್ವಾ? ಆದರೆ ಈ ಸಾರಿ ಅವನು ಟ್ರಾನ್ಸ್‌ಫರ್ ಆಗಿರೋದು ಅವನು ಲಂಚ ತಗೊಂಡಿದ್ದಾನೆ ಅನ್ನೋ ಕೇಸಿಂದ. ಸೊ ಇದು ಹೇಗಾಯ್ತು? ಇವನು ಲಂಚ ಯಾಕೆ ತಗೊಂಡ? ಅಂಡ್ ಇಲ್ಲಿನ ರೈಡ್ ಯಾವ ಥರದ್ದು ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಇದರ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದರೆ ಹೀರೋ ಮತ್ತು ವಿಲನ್ ಮಧ್ಯೆ ಇದ್ದಂಥ ಒಂದು ಕ್ಯಾಟ್ ಆ್ಯಂಡ್ ಮೌಸ್ ಗೇಮ್ ಅಂತ ಹೇಳ್ಬೋದು. ಸಿನಿಮಾದ ಫಸ್ಟ್ ಹಾಫ್ ಚೆನ್ನಾಗಿದೆ. 2 ಹಾಡುಗಳು ಬರುತ್ತವೆ. ಅವುಗಳನ್ನು ಬಿಟ್ಟರೆ ಪ್ರಾಪರ್ ರೈಡ್ 1ನಲ್ಲಿ ನಮಗೆ ಏನೋ ಒಂದು ಫೀಲ್ ಬಂದಿತ್ತಲ್ಲ, ಇದೊಂದು ರೈಡ್ ಸುತ್ತ IT ಆಫೀಸರ್ ಸುತ್ತ ಇರುವಂಥ ಸಿನಿಮಾ ಅಂತ ಆ ಥರ ಫೀಲ್ ಆಗುತ್ತೆ. ಎಡಿಟಿಂಗ್ ಕೂಡ ಅಲ್ಲಿ ಚೆನ್ನಾಗಿದೆ. ಸಣ್ಣ ಸಣ್ಣದಾಗಿ ಡೀಟೇಲಿಂಗ್ ಕೊಡ್ತಾ ಹೋಗ್ತಾರೆ. ಓಕೆ, ಈಗ ಎದುರುಗಡೆ ಇರೋವಂಥವನು ಏನು, ಅವನದೇನು ಸ್ಟೋರಿ, ಈಗ ಅವನನ್ನು ಹಿಡಿಬೇಕಂದ್ರೆ ಏನೇನು ಬೇಕಾಗತ್ತೆ ನಮಗೆ ಅನ್ನೋ ಥರ. ಆ್ಯಂಡ್ ಅದನ್ನು ಇವನು ಹೇಗೆ ಮಾಡ್ತಿದ್ದಾನೆ ಅನ್ನೋದು. ಕೆಲಸಗಳು, ಸೀಕ್ವೆನ್ಸ್ಗಳು ಅವುಗಳ ಪಾಡಿಗೆ ಅವು ನಡೀತಾ ಇರ್ತವೆ. ಆ್ಯಂಡ್ ದೆನ್ ಒಂದಷ್ಟು ಭಾಗ ಆದಮೇಲೆ ಎಲ್ಲವನ್ನು ವಾಪಸ್ ತಂದು ಇದು ಇದಕ್ಕೆ ಈ ಥರ ರಿವೀಲ್ ಮಾಡ್ತಾ ಹೋಗ್ತಾರೆ. ಸೊ ಆ ಭಾಗ ಚೆನ್ನಾಗಿತ್ತು, ಇಂಟ್ರೆಸ್ಟಿಂಗ್ ಆಗಿತ್ತು. ಆ ರೈಡ್ ಅಲ್ಲಿದ್ದಂಥ ಒಂದು ಫ್ಲೇವರ್ ಏನಿತ್ತು ಅದು ಹಾಗೆ ಮೇಂಟೈನ್ ಆಗಿತ್ತು ಅಂತ ಹೇಳ್ತೀನಿ. ಹಾಗೆಯೇ ಇಲ್ಲಿ ವಿಲನ್ನ ತೀರಾ ಬುದ್ಧಿ ಇಲ್ಲದವನು ಅಂತ ತೋರಿಸಿಲ್ಲ. ಅವನಿಗೆ ಒಂಚೂರು ಇಂಪಾರ್ಟೆನ್ಸ್ನ ಕೊಟ್ಟಿದ್ದಾರೆ, ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ. ಇದು ಈಸಿ ಆಗಿರಲ್ಲ ಅನ್ನೋದನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಸಿನಿಮಾ ಒಂದೊಳ್ಳೆ ಪೇಸಲ್ಲಿ ಹೋಗುತ್ತೆ, ಸ್ಪೆಷಲಿ ಫಸ್ಟ್ ಹಾಫ್ನಲ್ಲಿ. ಇನ್ನು ಇದರ ಬ್ಯಾಕ್ಗ್ರೌಂಡ್ ಸ್ಕೋರ್ ಚೆನ್ನಾಗಿದೆ. ಆಲ್ಮೋಸ್ಟ್ ಮೊದಲ ಸೀಕ್ವೆನ್ಸ್ನಿಂದನೇ ಶುರು ಆಗುತ್ತೆ. ಪೇಸಿ ಸ್ಕ್ರೀನ್ ಪ್ಲೇ ಅಂತೀವಲ್ಲ, ಆ ಥರ ಇಡೀ ಆ ಪ್ರೊಸೀಡಿಂಗ್ಸ್ ಏನೇನು ನಡೀತಾ ಇರ್ತವೆ ಅವುಗಳು ಇನ್ನೂ ಫಾಸ್ಟಾಗಿ ಆಗ್ತಾ ಇದ್ದಾವೆ ಅನ್ನೋ ಥರದ ಒಂದು ಫೀಲ್ನ ತರಿಸುತ್ತೆ ಈ ಸ್ಕೋರ್. ಈ ಥರದ ಸಿನಿಮಾಗಳಿಗೆ ಪ್ರಾಪರ್ ಆಗಿತ್ತು ಇದರ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತ ಹೇಳ್ತೀನಿ. ನಂಗೆ ತುಂಬ ಇಷ್ಟ ಆಯಿತು. ಇನ್ನು ಇಲ್ಲಿನ ಪರ್ಫಾರ್ಮೆನ್ಸಸ್ ಕಡೆಗೆ ಬರೋದಾದರೆ ಅಜಯ್ ದೇವ್ಗನ್ ಅವರು, ಅವ್ರಿಗೆ ಹೇಳೋದೇನು ಬೇಕಾಗಿಲ್ಲ. ಅತಿ ಕಡಿಮೆಯಲ್ಲಿ ಎಲ್ಲವನ್ನ ಹೇಳ್ತಾರೆ. ಸಟಲ್ ಆಗೇ ಮಾಡಿದ್ದಾರೆ ಇಲ್ಲೂ ಕೂಡ. ಬಟ್ ಇಲ್ಲಿ ಇಂಪ್ರೆಸ್ ಮಾಡೋದು ರಿತೇಶ್ ದೇಶ್ಮುಖ್ ಅವರು. ತುಂಬ ಅಂಡರ್ ರೇಟೆಡ್ ಅಥವಾ ಸ್ಟೀರಿಯೋಟೈಪ್ಡ್ ಅಂತಲೂ ಹೇಳ್ಬೋದು, ಸ್ಪೆಷಲಿ ಹಿಂದಿನಲ್ಲಿ. ಏಕ್ ವಿಲನ್ ಆದಮೇಲೆ ಮತ್ತೆ ಇಲ್ಲಿ ಬಂದಿದ್ದಾರೆ ವಿಲನ್ ಆಗಿ. ಅವರು ಕೂಡ ಅಷ್ಟೇ ಸಟಲ್ ಆಗಿ ತುಂಬ ಕಡಿಮೆ ಮೂಮೆಂಟ್ಸ್ನಿಂದ ಆ್ಯಕ್ಟ್ ಮಾಡಿದ್ದಾರೆ. ಇನ್ನು ಇಲ್ಲಿ ಒಳ್ಳೆ ಸಪೋರ್ಟಿಂಗ್ ಕಾಸ್ಟ್ ಕೂಡ ಇದೆ. ಸಖತ್ ವ್ಯಾಲ್ಯೂ ಕೂಡ ಆ್ಯಡ್ ಆಗಿದೆ ಅವರುಗಳಿಂದ. ಇನ್ನು ಇದರ ನೆಗೆಟಿವ್ಸ್ ಕಡೆಗೆ ಬರೋದಾದರೆ, ಇದು ಬರ್ತಾ ಬರ್ತಾ ಏನಾಗುತ್ತೆ ಗೊತ್ತಾ, ನಾರ್ಮಲ್ ಮಾಸ್ ಫಿಲ್ಮ್ಸಲ್ಲಿ ವಿಲನ್ ಸ್ಟೋರಿ ಇರುತ್ತಲ್ವ ಅಥವಾ ಅವನ ಕ್ಯಾರೆಕ್ಟರ್ ಇರುತ್ತಲ್ವ, ಹಾಗಾಗ್ಬಿಡತ್ತೆ. ಅಂದರೆ ಇದು ರೈಡ್. ಸೊ ನೀವು ವಿಲನ್ಗೆ ಈ ಎಲ್ಲ ಗುಣಗಳು ಇರಲೇಬೇಕು ಅನ್ನೋ ರೀತಿ ಇಡೋ ಅವಶ್ಯಕತೆ ಇರಲಿಲ್ಲ. ಇನ್ಫ್ಯಾಕ್ಟ್ ಫಸ್ಟ್ ಹಾಫ್ನಲ್ಲಿ ಚೆನ್ನಾಗಿ ತಗೊಂಡು ಬರ್ತಾರೆ ಆ ಕ್ಯಾರೆಕ್ಟರ್ನ. ಬಟ್ ದೆನ್ ಅದು ಫ್ಲ್ಯಾಟ್ ಆಗಿಬಿಡುತ್ತೆ ಅಥವಾ ರೊಟೀನ್ ಆಗಿಬಿಡುತ್ತೆ. ಅಲ್ಲಿ ಹುಡುಗಿರ ಆ್ಯಂಗಲ್ ಕೂಡ ಬರುತ್ತೆ. ಆ್ಯಂಡ್ ಅದಕ್ಕೆ ಹೀರೋಯಿನ್ ಕೂಡ ಸೇರ್ಕೊಳ್ತಾಳೆ. ಇನ್ಫ್ಯಾಕ್ಟ್ ವಾಣಿ ಕಪೂರ್ಗೆ ಏನಾದರೂ ಒಂಚೂರು ರೋಲ್ ಕೊಡಬೇಕಪ್ಪ ಅನ್ನೋ ಥರ ಆ ಇಡೀ ಸಬ್‌ಪ್ಲಾಟ್‌ನ ತಂದಂಗಿತ್ತು, ವಿಚ್ ಡಸಂಟ್ ಆ್ಯಡ್ ಎನಿಥಿಂಗ್. ವಿಲನ್ ಕೆಟ್ಟವನು, ಇರೋ ದುಡ್ಡಿಗೆ ಇನ್ಕಮ್ ಟ್ಯಾಕ್ಸ್ನ ಕಟ್ಟಿಲ್ಲ. ಆ ದುಡ್ಡು ಕೂಡ ಅನಾಚಾರದಿಂದ ಮಾಡ್ತಾ ಇರೋದು. ಇಟ್ ವಾಸ್ ಎನಫ್ ಅಂತ ನನ್ನ ಭಾವನೆ ಆಗಿತ್ತು ಆ ಕ್ಯಾರೆಕ್ಟರ್ನ ಡಿಫೈನ್ ಮಾಡೋದಕ್ಕೆ. ಸೊ ಆ ಆ್ಯಂಗಲ್ ಜೊತೆಗೆ ಇಲ್ಲಿ ಇದು ಕೂಡ ಸೇರ್ಕೊಳ್ಳುತ್ತೆ. ಅವನ ಇಂಟೆಲಿಜೆನ್ಸ್ ಹಿಂದೆ ಹೋಗುತ್ತೆ. ಆ್ಯಂಡ್ ಸಿನಿಮಾ ಒಂದು ನಾರ್ಮಲ್ ಝೋನ್ಗೆ ಬಿದ್ದುಬಿಡುತ್ತೆ. ಆ್ಯಂಡ್ ಹಾಗೆಯೇ ಎಂಡ್ ಆಗುತ್ತೆ ಕೂಡ. ಸೊ ಆ ಪಾಯಿಂಟನ್ನೇ ಇಲ್ಲಿ ತೊಂದರೆ ಕೊಟ್ಟದ್ದು ಅಂತ ಹೇಳ್ಬೋದು. ಒಂದು ಪ್ರಾಪರ್ ತನ್ನದೇ ಆದ ಫ್ಲೇವರ್ನಲ್ಲಿ ಹೋಗ್ತಾ ಇದ್ದಂಥ ಸಿನಿಮಾನ ರೊಟೀನ್ ಮಾಡಿದ್ರು ಅಂತ ಅನ್ನಿಸ್ತು, ಈ ಎಲಿಮೆಂಟ್ಗಳನ್ನು ಸೇರಿಸಿ ಆ್ಯಂಡ್ ಈ ರೀತಿಯ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ಆ್ಯಡ್ ಮಾಡಿ. ಇನ್ನು ಹಾಡುಗಳು ಕೂಡ ಅಷ್ಟೇ. ತಮನ್ನ ಅವರಿಗೆ ಯಾರಾದರೂ ನೆನಪಿಸ್ಬೇಕು ಅಟ್ ದಿಸ್ ಪಾಯಿಂಟ್, ನೀವು ಹೀರೋಯಿನ್ ಆಗಿದ್ರಿ, ಈಗಲೂ ಒಳ್ಳೆ ರೋಲ್ಗಳನ್ನು ಮಾಡ್ಬೋದು ಅಂತ. ಬಟ್ ಅವರು ಕೇಳ್ತಾರಾ ಗೊತ್ತಿಲ್ಲ. ಸೊ ಸಿಂಪಲ್ ಆಗಿ ಹೇಳೋದಾದರೆ ಇಟ್ಸ್ ಅ ಡೀಸೆಂಟ್ ವಾಚ್ ಅಂತ ಹೇಳ್ತೀನಿ. ಅದರ ಸುತ್ತಮುತ್ತಲಲ್ಲೇ ಇರುತ್ತೆ ಸಿನಿಮಾ. ಫಸ್ಟ್ ಹಾಫ್ ಚೆನ್ನಾಗಿ ಹೋಗುತ್ತೆ. ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಗ್ರಾಫ್ ಇಳಿಯುತ್ತೆ, ರೊಟೀನ್ ಆಗುತ್ತೆ, ವಿಚ್ ಕುಡ್ ಹ್ಯಾವ್ ಬಿನ್ ಬೆಟರ್ ಅಥವಾ ಡಿಫ್ರೆಂಟ್ ಅಂತ ಹೇಳ್ತೀನಿ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾದ ಬಗ್ಗೆ. ಇನ್ನು ನೀವು ಆಲ್ರೆಡಿ ಈ ಸಿನಿಮಾವನ್ನು ನೋಡಿದರೆ ನಿಮಗೆ ಇದು ಹೇಗನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.